ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತೇನಪ್ಪಾ ದಿವ್ಯಾ ಶಂಕರ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಮ್ಮ ಮನೆಯವರ ಫ್ರೆಂಡ್ ಮಿಸಸ್ ಬರ್ತ್ಡೇ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಫ್ರೆಂಡ್ ಮಿಸಸ್ ಹೌದು, ಮತ್ತೆ ನಮ್ಮ ಮನೆಯವರಿಗೆ ಅಣ್ಣ ಅದಕ್ಕೇನು ಹೌದು, ಅಲ್ಲಿಗೆ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ಸಿದ್ಲಿಂಗಪ್ಪಂಗ್ ಒಂದ್ ನಮಸ್ಕಾರ ಹಾಕಿ ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ವಿ ಕೇಕ್ ಮಾಲಿಗೆ. ಅಲ್ಲಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಒಂದು ಕೇಕ್ ಪರ್ಚೇಸ್ ಮಾಡಿ ನಾವು ಹೊರಟ್ವಿ. ನಾವು ಹೋಗೋಷ್ಟಲ್ಲ ಆಲ್ರೆಡಿ ಟೈಮ್ ಆಗೋಗಿತ್ತು. ವೇಟ್ ಮಾಡ್ತಾ ಇದ್ರು. ಅಂದ್ರೆ ಅವ್ರ ಮನೆಯವ್ರಿಗೆ ಗೊತ್ತಿತ್ತು, ಮಿಸ್ಸಸ್ಸಿಗೆ ಗೊತ್ತಿರ್ಲಿಲ್ಲ ನಾವು ಬರ್ತೀವಿ ಅಂತ. ಸರ್ಪ್ರೈಸ್ ಆಗಿ ಹೋಗಿ ಎಂಟ್ರಿ ಕೊಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಾವು ಹೋಗಿ ಎಂಟ್ರಿ ಕೊಟ್ಟಿದ ತಕ್ಷಣನೇ ಅವರಿಗೂ ತುಂಬಾ ಖುಷಿ ಆಯ್ತು. ಅವರು ಕೂಡ ಹಸ್ಬೆಂಡ್ ವೈಫ್ ಒಂದ್ ಮಗು, ಮೂರೇ ಜನ ಇರೋದು ಮನೆಯಲ್ಲಿ. ಅಂದ್ರೆ ಗ್ರ್ಯಾಂಡ್ ಆಗಿ ಏನು ಆಚರಿಸ್ತಿರ್ಲಿಲ್ಲ. ಮೂರೇ ಜನ ಇರೋದ್ರಿಂದ ಸಿಂಪಲ್ ಆಗಿ ಮಾಡೋಣ ಅಂತ ಅಂದಿದ್ರು. ಅದಕ್ಕೆ ನಾವು ಕೂಡ ಹೋದ್ವಿ. ಅವ್ರಿಗೆ ತುಂಬಾ ಖುಷಿ ಆಯ್ತು. ಏನು ಸಡನ್ ಆಗಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಇವ್ರೇ ನೋಡಿ ಬರ್ತ್ಡೇ ಗರ್ಲ್. ಅಷ್ಟಲ್ಲಿ ಬಂದ್ರು. ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ವಿ. ಮತ್ತೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಎಲ್ಲಾದ್ರೂ ಹೊರಗಡೆ ಹೋಗೋಣ ಊಟಗೆ ಅಂತ ಹೇಳಿ ಅನ್ಕೊಂಡಿದೀವಿ. ಅದಕ್ಕೆ ಫಸ್ಟ್ ಕೇಕ್ ಕಟ್ ಮಾಡ್ಸೋಣ ಅಂತ ಮಾಡಿಸ್ತಾ ಇದೀವಿ. ಈ ತರ ಸಿಂಪಲ್ ಆಗಿ ಮಾಡಿದ್ವಿ ಅಷ್ಟೇ. ಯಾಕೆಂದ್ರೆ ಅವರು ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರೇ ಇರೋದ್ರಿಂದ ಯಾರು ಬಂದಿರ್ಲಿಲ್ಲ ರಿಲೇಷನ್ ಅವರು ಅಂತ ಹೇಳಿ ನಾವು ಕೂಡ ಹೋಗಿದ್ವಿ. ಚೆನ್ನಾಗಾಯ್ತು. ಸಿಂಪಲ್ ಆಗಾದ್ರೂ ತುಂಬಾ ಖುಷಿ ಆಯ್ತು. ಕೇಕ್ ಕಟ್ ಮಾಡಿದ್ಮೇಲೆ ಔಟ್ ಸೈಡ್ ಹೋಗೋಣ ಅಂತ ಹೊರಟ್ವಿ. ಬರ್ತ್ಡೇ ಗರ್ಲ್, ಇವರು ಬರ್ತ್ಡೇ ಗರ್ಲ್ ಹಸ್ಬೆಂಡ್, ಇವರು ಡಾಟರ್, ಇವರು ಬ್ರದರ್ ಇನ್ ಲಾ. ನೆಕ್ಸ್ಟ್ ನಾವು ಹೋಟೆಲ್ಗೆ ಹೋಗೋಣ ಊಟಗೆ ಅಂತ ಹೇಳಿ ಹೊರಟ್ವಿ. ಯೋಚನೆ ಮಾಡ್ಬೇಕಾದ್ರೆ ಹೋಟೆಲಿಗೆ ಬೇಡ ಡಾಬಾಗ್ ಹೋಗೋಣ ಅಂತ ಅನ್ಕೊಂಡ್ವಿ. ಯಾಕೆಂದ್ರೆ ಇಲ್ಲಿ ಟೇಸ್ಟ್ ಚೆನ್ನಾಗಿರತ್ತೆ ಊಟಗೆ ಅಂತ ಹೇಳಿ. ವೆಜ್ ಅಂಡ್ ನಾನ್ ವೆಜ್ ಎರಡು ಸಿಗತ್ತೆ, ಯಾವ್ದು ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮುಗಿಸಿ ನಾವು ಮತ್ತೆ ನಮ್ಮ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.